ಪವಿತ್ರ ಬಂಧನ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ನಮ್ರತನ ಮನೆಯಿಂದ ಆಚೆ ಹಾಕ್ತಾರೆ. ಸೊ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆಯಲ್ಲಿ ಏನೇನೆಲ್ಲ ಆಗತ್ತೆ ಅನ್ನುವಂತ ಕಂಪ್ಲೀಟ್ ಎಪಿಸೋಡ್ ಅನ್ನ ನೋಡ್ಕೊಂಡ್ ಬರೋಣ. ಸ್ಕಿಪ್ ಮಾಡೋದಕ್ಕೆ ಹೋಗ್ಲೇಬೇಡಿ, ಕೊನೆ ತನಕ ನೋಡಿ. ಯಾರು ಎಷ್ಟೇ ಏನೇ ಹೇಳಿದ್ರು ಕೂಡ ನಾನ್ ಈ ಒಂದು ವ್ರತವನ್ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ, ಯಾರು ಏನೇ ಹೇಳಿದ್ರು ಕೂಡ ನಾನು ಕೇಳಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಪವಿತ್ರ ವ್ರತವನ್ನ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಗುರುಗಳೇ ಹೇಳಿರ್ತಾರೆ, ಈ ಒಂದು ವ್ರತವನ್ನ ನೀನು ಅರ್ಧದಲ್ಲೇ ನಿಲ್ಸಿದ್ರೆ ದೇವ್ಗೆ ಪ್ರಾಬ್ಲಮ್ ಆಗತ್ತೆ, ದೇವ್ ಜೀವಕ್ಕೆ ಅಪಾಯ ಇದೆ ಅನ್ನುವಂತ ಮಾತನ್ನ ಹೇಳಿರೋದ್ರಿಂದ ಪವಿತ್ರ ಆ ಒಂದು ಮಾತನ್ನ ಸ್ಟ್ರಿಕ್ಟ್ ಆಗಿ ತಗೊಂಡು ಈ ಒಂದು ವ್ರತವನ್ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಯಾಕಂತಂದ್ರೆ ದೇವ್ ಅವರು ನನ್ಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಸೊ ದೇವ್ ಅವರಿಗೋಸ್ಕರ ನಾನು ಈ ಒಂದು ವ್ರತವನ್ನ ಮಾಡ್ಲೇಬೇಕು, ಹಾಗೆ ಅವರ ಹೆಂಡತಿಯಾಗಿ ನನ್ನ ಕರ್ತವ್ಯ ಕೂಡ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಲಿಗೆಷ್ಟೇ ನೋವಾಗಿದ್ರು ಕೂಡ, ಕಾಲಿಗೆಷ್ಟೇ ಗಾಯವಾಗಿದ್ರು ಕೂಡ ಆ ಒಂದು ಉರುಳು ಸೇವೆಯನ್ನ ಮಾಡ್ತಾ ಇರ್ತಾಳೆ ಇಲ್ಲಿ ಪವಿತ್ರ. ನೋಡಮ್ಮ ಪವಿತ್ರ, ಇಲ್ಲಿ ಅರಳಿಕಟ್ಟೆ ಇದೆ ಅಲ್ವಾ, ಸೊ ಇದ್ರ ಹತ್ರ ನೀನ್ ಬೇಡ್ಕೊಂಡು ನನ್ನ ಗಂಡನ ಆರೋಗ್ಯ ಆಯುಷ್ಯ ಎಲ್ಲವೂ ಕೂಡ ಜಾಸ್ತಿ ಆಗ್ಲಿ ಅಂತ ಹೇಳ್ಬಿಟ್ಟು ಬೇಡ್ಕೊಂಡು ಈ ಒಂದು ದಾರವನ್ನ ಕಟ್ಬೇಕಾಗತ್ತೆ ಈ ಮರಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಗುರುಗಳು ಕೂಡ ಹೇಳ್ತಾ ಇರ್ತಾರೆ. ಹಾಗೆ ಪವಿತ್ರ ಕೂಡ ಅದೇ ರೀತಿ ಆ ಒಂದು ಅರಳಿ ಮರದ ಹತ್ರ ಬೇಡ್ಕೊಂಡು ಆ ಒಂದು ದಾರನ ಸುತ್ತಾ ಬರ್ತಾ ಇರ್ತಾಳೆ. ನನ್ನ ಗಂಡನ ಆಯುಷ್ಯ ಆರೋಗ್ಯ ಎಲ್ಲವೂ ಕೂಡ ಜಾಸ್ತಿ ಆಗ್ಲಿ, ಏನೇ ತೊಂದರೆ ಬರದೆ ಇರ್ಲಿ ಅಂತ ಹೇಳ್ಬಿಟ್ಟು ಬೇಡ್ಕೋತಾ ಆ ಒಂದು ಕೆಲಸವನ್ನ ಮಾಡ್ತಾ ಇರ್ತಾಳೆ. 9 ಸುತ್ತನ ಸುತ್ತಬೇಕಾಗತ್ತೆ. ಅವಳ ಕಾಲಿಗೆ ಆಲ್ರೆಡಿ ಗಾಯ ಆಗಿದೆ, ತುಂಬಾನೇ ಸುಸ್ತಾಗಿದೆ. ಸೊ ನಡೆಯೋಕಾಗದೆ ಇನ್ನೇನು ಸುತ್ತನ ಮುಗಿಸುವಂತ ಟೈಮಲ್ಲಿ ತಲೆ ತಿರುಗಿ ಬೀಳುವಂತ ಸ್ಥಿತಿಗೆ ಹೋಗಿರ್ತಾಳೆ ಪವಿತ್ರ. ಇನ್ನೇನು ಪವಿತ್ರ ತಲೆ ತಿರುಗಿ ಬೀಳ್ಬೇಕು ಅನ್ನುವಂತ ಟೈಮಿಗೆ ಅಲ್ಲಿ ದೇವ್ ಬಂದು ಅವಳನ್ನ ಹಿಡ್ಕೊಂಡ್ಬಿಟ್ಟು, ಪವಿತ್ರ ಏನಾಯ್ತು, ಯಾಕೆ ಈ ರೀತಿ ಆಡ್ತಾ ಇದ್ಯಾ, ಆರಾಮಾಗಿದ್ಯಾ ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ ಕೂಡ ಪ್ರಶ್ನೆ ಮಾಡ್ತಾನೆ. ಇಲ್ಲ ದೇವ್ ಸರ್, ನಾನ್ ಆರಾಮಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಾಗ ಅವಳ ಕಾಲನ್ನ ನೋಡಿದಂತ ದೇವ್ ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ. ಯಾಕಂತಂದ್ರೆ ಅವಳ ಕಾಲಿಗೆ ಗಾಯ ಆಗಿದ್ಯಲ್ವಾ, ನನ್ಗೋಸ್ಕರ ಪವಿತ್ರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾಳೆ, ಅವಳ ಜೀವದ ಹಂಗನ ತೊರೆದು ನನ್ಗೋಸ್ಕರ ಈ ರೀತಿ ಎಲ್ಲ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ದೇವ್ಗೆ ಇಲ್ಲಿ ಮರುಕ ಅನ್ನೋದು ಜಾಸ್ತಿ ಆಗತ್ತೆ. ಅಲ್ಲ, ನಾನ್ ಎಷ್ಟು ಹೇಳಿದೀನಿ ಇದೆಲ್ಲ ಮಾಡೋದ್ ಬೇಡ ಅಂತ ಹೇಳಿದ್ರು ಕೂಡ ನನ್ ಮಾತನ್ನ ಕೇಳ್ತಾ ಇಲ್ವಲ್ಲ ಇವ್ರು, ಆದ್ರೂ ಕೂಡ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ದೇವಂತೂ ತುಂಬಾನೇ ಕಣ್ಣಂಚಲ್ಲಿ ಕಣ್ಣೀರ್ ಬರ್ತಾ ಇರತ್ತೆ, ಹಾಗೆ ತುಂಬಾನೇ ಫೀಲ್ ಆಗ್ತಾನೆ. ಹಾಗೆ ಅರಳಿಕಟ್ಟೆನೆಲ್ಲ ಸುತ್ತಾಕಿ ಆದ್ಮೇಲೆ ಗುರುಗಳು ಬಂದು ಹೇಳ್ತಾ ಇರ್ತಾರೆ, ಈಗ ಕೈಯಲ್ಲಿ ಕರ್ಪೂರನ ಇಟ್ಕೊಂಡು ಆರತಿ ಮಾಡ್ಬೇಕು ಅಂತ ಹೇಳಿದಾಗ ದೇವ್ಗಂತೂ ಶಾಕ್ ಆಗತ್ತೆ. ಅಲ್ಲ ಗುರುಗಳೇ, ಇದನ್ನೆಲ್ಲ ಏನ್ ಹೇಳ್ತಾ ಇದ್ದೀರಾ, ಅಲ್ಲ ಅವಳ ಪರಿಸ್ಥಿತಿ ನೋಡಿದ್ರೆ ಅವಳ ಹತ್ರ ನಿಂತ್ಕೊಳ್ಳೋಕು ಕೂಡ ಆಗ್ತಾ ಇಲ್ಲ, ಅಷ್ಟೊಂದು ಸುಸ್ತಾಗಿದ್ದಾಳೆ, ಆ ರೀತಿ ಆಗ್ಬಿಟ್ಟಿದ್ದಾಳೆ. ಆದ್ರೆ ನೀವು ನೋಡಿದ್ರೆ ಕರ್ಪೂರನ ಕೈಯಲ್ಲೇ ಹಚ್ಕೊಂಡು ಆರತಿ ಮಾಡಿ ಅಂತ ಹೇಳ್ತಾ ಇದೀರಲ್ಲ ಅಂತ ಹೇಳ್ಬಿಟ್ಟು ದೇವಂತೂ ತುಂಬಾನೇ ಟೆನ್ಷನ್ ಅಲ್ಲಿ ಕೇಳ್ತಾನೆ. ಹೌದಪ್ಪ, ಇದು ವ್ರತದ ನಿಯಮ, ಇದನ್ನೆಲ್ಲ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಗುರುಗಳು ಹೇಳಿದಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಪವಿತ್ರ ತಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೋತಾಳೆ. ಏನ್ ಪವಿತ್ರ, ನಿನ್ಗೆ ತಲೆ ಕೆಟ್ಟಿದ್ಯಾ, ಅಲ್ಲ ನಿನ್ ಕಾಲನ್ನ ನೋಡೋದಕ್ಕೆ ಆಗ್ತಾ ಇಲ್ಲ, ಗಾಯ ಆಗಿ ರಕ್ತ ಸೋರ್ತಾ ಇದೆ, ಆದ್ರೆ ನೀವು ನೋಡಿದ್ರೆ ಮತ್ತೆ ಕರ್ಪೂರ ಬೇರೆ ಕೈಯಲ್ಲಿ ಹಚ್ಕೊಂಡು ಕೈಯನ್ನ ಕೂಡ ಗಾಯ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ರಲ್ಲ, ನಿಮ್ಗೇನ್ ತಲೆ ಕೆಟ್ಟಿದ್ಯಾ ಅಂತ ಹೇಳ್ಬಿಟ್ಟು ದೇವಿಲಿ ತುಂಬಾನೇ ಬೈತಾನೆ. ಅವನ್ ಮನ್ಸಲ್ಲಿ ಪವಿತ್ರ ಮೇಲೆ ಪ್ರೀತಿ ಇರತ್ತಲ್ವಾ, ಸೊ ಹಾಗಾಗಿ ಏನು ಆಗಲ್ಲ ದೇವ್ ಸರ್, ನೀವು ಸಮಾಧಾನ ಮಾಡ್ಕೊಳ್ಳಿ, ಸುಮ್ನಿರಿ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಕರ್ಪೂರನ ಹಚ್ಕೊಂಡು ಅಮ್ಮನವರಿಗೆ ಆರತಿಯನ್ನ ಮಾಡ್ತಾಳೆ. ನೋಡಮ್ಮ ಪವಿತ್ರ, ನೀನು ವ್ರತವನ್ನೆಲ್ಲ ತುಂಬಾನೇ ನಿಷ್ಠೆಯಿಂದ ಮಾಡಿದ್ಯಾ, ವ್ರತವನ್ನ ಕೂಡ ಕಂಪ್ಲೀಟ್ ಮಾಡಿದ್ಯಾ, ಇವಾಗ ವ್ರತ ನೀನ್ ಮಾಡಿದ್ಯಾ, ಹಾಗೆ ಫಲ ಕೊಡೋದು ಬಿಡೋದು ಅದೆಲ್ಲ ದೇವ್ರಿಗೆ ಬಿಟ್ಟಿದ್ದು. ಸರಿ ಏನಾಗತ್ತೆ ನೋಡೋಣ, ಮಹಾಮಂಗಳಾರತಿ ಮಾಡೋಣ ಅಂತ ಹೇಳ್ಬಿಟ್ಟು ಮಹಾಮಂಗಳಾರತಿನೆಲ್ಲ ಹೋಗಿ ಮಾಡ್ತಾರೆ. ಹಾಗೆ ಅರ್ಶನ ಕುಂಕುಮ ಬಳೆ ಎಲ್ಲವನ್ನ ಕೂಡ ತಗೊಂಡ್ ಬರ್ತಾರೆ. ಹಾಗೆ ತಗೊಂಡ್ ಬಂದ್ಬಿಟ್ಟು ದೇವ್ ಹತ್ರ ಕುಂಕುಮನ ಕೊಟ್ಬಿಟ್ಟು, ನೋಡಪ್ಪ ದೇವ್, ನೀನ್ ಇವಾಗ ಪವಿತ್ರ ಹಣೆಗೆ ಕುಂಕುಮವನ್ನ ಹಚ್ಚಿ ಅವಳು ಸುಮಂಗಲಿಯಾಗಿ ಬಾಳಲಿ ಅನ್ನುವಂತ ಒಂದು ಆಶೀರ್ವಾದವನ್ನ ಮಾಡು ಅಂತ ಹೇಳ್ಬಿಟ್ಟು ಗುರುಗಳು ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ ಕೂಡ ಪವಿತ್ರ ಹಣೆಗೆ ಕುಂಕುಮವನ್ನ ಇಟ್ಟಾದ್ಮೇಲೆ ಹೂವನ್ನ ಕೂಡ ಕೊಡ್ತಾರೆ, ಹೂವನ್ನ ಕೂಡ ಮೂಡಿಸ್ತಾರೆ. ಪವಿತ್ರ, ನೀನ್ ಇವಾಗ ದೇವ್ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ತಗೋ ಅಂತ ಹೇಳಿದಾಗ ಸರಿ ಆಯ್ತು ಗುರುಗಳೇ ಅಂತ ಹೇಳ್ಬಿಟ್ಟು ದೇವ್ ಕಾಲಿಗೆ ಬಿದ್ದು ಪವಿತ್ರ ಆಶೀರ್ವಾದವನ್ನು ಕೂಡ ತಗೊಳ್ತಾಳೆ. ಆಗ ದೇವ್ ಕೂಡ ಪವಿತ್ರಗೆ ದೀರ್ಘ ಸುಮಂಗಲಿ ಭವ ಅಂತ ಹೇಳ್ಬಿಟ್ಟು ಆಶೀರ್ವಾದವನ್ನ ಕೂಡ ಮಾಡ್ತಾನೆ. ಹಾಗೆ ಗುರುಗಳು ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ, ಈಗ ವ್ರತವೆಲ್ಲ ಕಂಪ್ಲೀಟ್ ಆಗಿದೆ, ನೀವೇನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಈ ವ್ರತ ಮಾಡಿರೋದ್ರಿಂದ ಯಾವುದೇ ದುಷ್ಟಶಕ್ತಿಯ ನೆರಳು ಕೂಡ ದೇವ್ ಮೇಲೆ ಬೀಳಲ್ಲ. ಅದಕ್ಕಿಂತ ಮುಖ್ಯವಾಗಿ ಪವಿತ್ರ ಅವನ ಜೊತೆನೆ ಇರ್ಬೇಕು. ಪತ್ನಿಯಾದಂತ ಪವಿತ್ರ ಅವನ ಜೊತೆ ಇರುವವರೆಗೂ ಕೂಡ ದೇವ್ಗೆ ಯಾವುದೇ ಒಂದು ಅನಾಹುತ ಕೂಡ ಆಗಲ್ಲ, ದೇವ್ಗೆ ಪ್ರಾಣಾಪಾಯ ಆಗಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಗುರುಗಳು ಹೇಳ್ತಾ ಇರ್ತಾರೆ. ಆಗ ರಾಧಿಕಾಗಂತೂ ತುಂಬಾನೇ ಖುಷಿ ಆಗ್ತಾ ಇರತ್ತೆ. ಯಾಕಂತಂದ್ರೆ ಪವಿತ್ರ ನಡ್ಕೊಂಡಂತಹ ರೀತಿಯನ್ನ ನೋಡ್ಬಿಟ್ಟು, ಹಾಗೆ ರಾಧಿಕಾ ಮುಖದಲ್ಲಿ ಸಂತೋಷ ಕೂಡ ಇರತ್ತೆ. ಹಾಗೆ ಗುರುಗಳು ಕೂಡ ಹೇಳ್ತಾ ಇರ್ತಾರೆ, ಸರಿ ನೀವೆಲ್ಲ ಹೋಗ್ಬಿಟ್ಟು ಬನ್ನಿ, ಏನಾದ್ರೂ ಇದ್ರೆ ನಾನು ಕಾಲ್ ಮಾಡಿ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಗುರುಗಳು ಕೂಡ ಹೇಳ್ತಾರೆ.
ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಹೋಗೋದಕ್ಕೆ ರೆಡಿ ಆಗ್ತಾರೆ. ಹಾಗೆ ಪವಿತ್ರಗಂತೂ ನಡ್ಕೊಂಡು ಹೋಗೋದಕ್ಕೆ ಆಗ್ತಾನೆ ಇರಲ್ಲ. ಆಗ ದೇವ್ನೇ ಪವಿತ್ರನ ಎತ್ಕೊಂಡು ಹೋಗಿ ಕಾರಲ್ಲಿ ಕೂಡ ಕೂರಿಸ್ತಾನೆ. ಇದನ್ನ ನೋಡಿದಂತಹ ನಮ್ರತಾ ಹಾಗೆ ನಮ್ರತಾ ತಾಯಿಗಂತೂ ಹೊಟ್ಟೆ ಉರ್ದೋಗ್ಬಿಡತ್ತೆ. ಇದೇನದು ಇನ್ನೂ ಕೂಡ ಹತ್ರ ಆಗ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಪವಿತ್ರನ ಮನೆ ಕರ್ಕೊಂಡೋಗಿ ಮನೆ ಕರ್ಕೊಂಡು ಹೋದ್ಮೇಲೆ ಅವಳ ಕಾಲಿಗೆಲ್ಲ ಗಾಯ ಆಗಿರತ್ತಲ್ವಾ, ಇಲ್ಲಿ ದೇವ್ನೇ ಅವಳ ಕಾಲಿಗೆ ಔಷಧಿಯನ್ನ ಹಚ್ತಾ ಇರ್ತಾನೆ. ಆಗ ದೇವ್ನೇ ಗಾಯಗೆ ಔಷಧಿಯನ್ನ ಹಚ್ತಾ ಇರುವಂತ ಟೈಮ್ ಅಲ್ಲಿ ಪವಿತ್ರ ಹೇಳ್ತಾ ಇರ್ತಾರೆ, ನೋಡಿ ದೇವವ್ರೆ, ನೀವು ನನ್ ಗಂಡ, ನೀವು ನನ್ ಪಾದನೆಲ್ಲ ಮುಟ್ಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾನೆ. ಅಯ್ಯೋ ಸುಮ್ನಿರಿ ಪವಿತ್ರ ಅವ್ರೆ, ಏನು ಆಗಲ್ಲ, ನೀನು ನನ್ ಜೀವ ಉಳಿಸ್ಬೇಕು ಅನ್ನುವಂತ ಉದ್ದೇಶಕ್ಕೆ ನಿನ್ನ ಜೀವದ ಹಂಗನೆ ತೊರೆದು ಅಷ್ಟೆಲ್ಲ ಮಾಡಿದ್ಯಾ, ಆದ್ರೆ ನಾನು ಒಂದು ಅೈನ್ಮೆಂಟ್ ಅನ್ನು ಕೂಡ ನಿನ್ಗೆ ಹಚ್ಚಬಾರ್ದ ನಿನ್ ಜೀವಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾನೆ. ಆದ್ರೆ ಪವಿತ್ರ ಅೈನ್ಮೆಂಟ್ ಅನ್ನ ಹಚ್ಚೋದಕ್ಕೆ ಕೊಡ್ತಾನೆ ಇರಲ್ಲ. ಆಗ ದೇವ್ಗೆ ಕೋಪ ಬಂದ್ಬಿಟ್ಟು, ನೀನೇನಾದ್ರೂ ಇವಾಗ ಅೈನ್ಮೆಂಟ್ ಅನ್ನ ಹಚ್ಚೋದಕ್ಕೆ ಕೊಡ್ಲಿಲ್ಲ ಅಂತಂದ್ರೆ ನನ್ ಮೇಲೆ ಆಣೆ ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ ಹೇಳ್ತಾರೆ. ಹಾಗೆ ತಾತಾಜಿ ಕೂಡ ಅದೇನೋ ಆಗಲ್ಲ ಪವಿತ್ರ, ನೀನ್ ಸುಮ್ನೆ ಕೂತ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗೆ ಅವಳ ಕಾಲಿಗೆಲ್ಲ ಬ್ಯಾಂಡೇಜ್ ಅನ್ನೆಲ್ಲ ಹಾಕಿ ಆದ್ಮೇಲೆ ಅಲ್ಲಿಗೆ ರಾಧಿಕಾ ಕೂಡ ಬರ್ತಾಳೆ. ಹಾಗೆ ವಿಚಾರ ಮಾಡ್ತಾ ಇರ್ಬೇಕಿದಿಲ್ಲ, ಅಲ್ಲಿ ಗಾಜಿನ ಚೂರನ್ನ ಯಾರು ಹಾಕಿರ್ಬಹುದು ಅಂತ ಒಂದು ಅಷ್ಟೊಂದು ಸಣ್ಣ ಗ್ಯಾಪ್ ಅಲ್ಲಿ ಅಷ್ಟೊಂದು ಬೇಗ ಗಾಜಿನ ಚೂರನ್ನ ಹಾಕಿದ್ದಾರೆ ಅಂತಂದ್ರೆ ಯಾರೋ ನಮ್ಮವರೇ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಯೋಚನೆ ಮಾಡ್ತಾ ಇರುವಂತ ಟೈಮ್ ಅಲ್ಲಿ ರಾಧಿಕಾ ಬಂದು ನಮ್ರತಾ ಕೆನ್ನೆಗೆ ಹೊಡಿತಾಳೆ ಡೈರೆಕ್ಟ್ ಆಗಿ. ಅತೆ ಯಾಕತೆ ಹೊಡಿತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ರತಾ ಕೇಳಿದಾಗ, ಯಾಕೆ ಹೊಡಿತಿದ್ದೀನ ಅಲ್ಲ, ಪವಿತ್ರ ಕಾಲಿಗೆ ಗಾಯ ಆಗ್ಬೇಕು ಅನ್ನುವಂತ ಉದ್ದೇಶಕ್ಕೆ ಗಾಜಿನ ಪೀಸ್ ಗಳನ್ನ ಹಾಕಿರೋದು ನೀವೇ ತಾನೆ, ನನಗೆಲ್ಲ ಗೊತ್ತಿದೆ, ನಾನು ಎಲ್ಲವನ್ನ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾಳೆ ರಾಧಿಕಾ. ಆಗ ದೇವ್ಗೆ ಶಾಕ್ ಆಗತ್ತೆ, ಮಾಮ್ ಏನ್ ಹೇಳ್ತಾ ಇದ್ದೀರಾ, ನಮ್ರತಾ ಈ ರೀತಿ ಮಾಡೋದಕ್ ಸಾಧ್ಯನಾ ಅಂತ ಹೇಳ್ತಾ ಇರುವಾಗ, ಹೌದು ಮಗನೆ ಈ ರೀತಿ ಎಲ್ಲ ಆಗಿದೆ, ನನ್ಗೆ ಫೋನ್ ಬಂತು ಅಂತ ಹೇಳ್ಬಿಟ್ಟು, ಅಂದ್ರೆ ಪವಿತ್ರ ಪೂಜೆ ಮಾಡ್ತಾ ಇರುವಂತ ಟೈಮಿಗೆ ನನಗೊಂದು ಫೋನ್ ಬಂದಿತ್ತು, ಅದನ್ನ ರಿಸೀವ್ ಮಾಡೋದಕ್ಕೋಸ್ಕರ ಕಲ್ಯಾಣಿಂದ ಮೇಲೆ ಬಂದಂತ ಆ ಒಂದು ಟೈಮ್ ಅಲ್ಲಿ ನಮ್ರತಾ ಹಾಗೆ ನಮ್ರತಾ ಅಮ್ಮ ಹಾಗೆ ನಿಮ್ಮ ಚಿಕ್ಕಮ್ಮ 3 ಜನರು ಕೂಡ ಗ್ಲಾಸಿನ ಪೀಸ್ ಗಳನ್ನ ಹಾಕ್ತಾ ಇರೋದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಹಾಗಾಗಿ ನಮ್ರತಾ ಮುಖವಾಡ ಎಲ್ಲವೂ ಕೂಡ ನನ್ಗೆ ಇವಾಗ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಕೋಪ ಮಾಡ್ಕೊಂಡು ಮಾತಾಡ್ತಾಳೆ. ಏನು ಹಾಗಾದ್ರೆ ನನ್ನ ಹೆಂಡತಿ ಜೀವಕ್ಕೆ ಅಪಾಯ ಆಗಿದೆ ಅಂತಂದ್ರೆ ಇದಕ್ಕೆಲ್ಲ ಕಾರಣ ಇವ್ರನ್ನ ಅಂತ ಹೇಳ್ಬಿಟ್ಟು ದೇವಂತೂ ತುಂಬಾನೇ ಕೋಪ ಮಾಡ್ಕೊಂಡು ನಮ್ರತೆಗೆ ಹೊಡೆಯೋದಕ್ಕೆ ಬರ್ತಾನೆ. ಅಲ್ಲ, ಉಂಡ್ ಮನೆಗೆ 2 ಬಗಿತಾ ಇದ್ದೀರಲ್ಲ, ಅಲ್ಲ ನನ್ನ ಮನೆ ಅನ್ನನೇ ತಿಂದು ನನ್ಗೆ ಮೋಸ ಮಾಡ್ತಾ ಇದ್ದೀರಲ್ಲ, ನನ್ನ ಹೆಂಡತಿ ಜೀವಕ್ಕೆ ಅಪಾಯ ಮಾಡಿರುವಂತ ನೀವು ಯಾವುದೇ ಕಾರಣಕ್ಕೂ ಈ ಮನೇಲಿ ಇರಬಾರ್ದು, ಯಾಕಂತಂದ್ರೆ ಇನ್ ಮುಂದೆ ಕೂಡ ನೀವು ಇದನ್ನೇ ರಿಪೀಟ್ ಕೂಡ ಮಾಡಬಹುದು, ಫಸ್ಟ್ ಈ ಮನೆಯಿಂದ ನೀವು ಆಚೆ ಹೋಗಿ ಅನ್ನುವಂತ ಮಾತನ್ನ ದೇವ್ ಸ್ಟ್ರಿಕ್ಟ್ ಆಗಿ ಹೇಳ್ತಾನೆ. ದಯವಿಟ್ಟು ಅತ್ತೆ ಇವಾಗ ನೀವು ಹೋಗಿ ಅಂತಂದ್ರೆ ನಾವ್ ಎಲ್ಲಿಗೆ ಹೋಗ್ಲಿ ಅತ್ತೆ, ದಯವಿಟ್ಟು ಇದೊಂದೇ ಒಂದ್ಸಾರಿ ಕ್ಷಮಿಸ್ಬಿಡಿ ಅತ್ತೆ, ನಾವಿವಾಗ ಏನಾದ್ರು ಮನೆ ಬಿಟ್ಟು ಹೋದ್ವಿ ಅಂತಂದ್ರೆ ಖಂಡಿತ ಭಿಕ್ಷೆ ಬೇಡಿ ಜೀವನ ಮಾಡ್ಬೇಕಾಗತ್ತೆ ಅಂತ ಪರಿಸ್ಥಿತಿ ನಮಗ್ ಬರುತ್ತೆ, ದಯವಿಟ್ಟು ಅತ್ತೆ ಇನ್ಯಾವತ್ತೂ ಕೂಡ ಈ ರೀತಿ ತಪ್ಪಾಗಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಕೈ ಮುಗ್ದು ಬೇಡ್ಕೋತಾ ಇರ್ತಾಳೆ ನಮ್ರತಾ. ಅಲ್ಲ, ನನ್ ಹೆಂಡತಿ ಜೀವಕ್ಕೆ ನೀವು ಮದ್ವೆ ಆಗಿ ಬಂದಾವಾಗ್ಲಿಂದನೂ ಕೂಡ ತೊಂದ್ರೆ ಮಾಡ್ತಾನೆ ಇದ್ದೀರಾ, ಇನ್ನು ನಾನೇನಾದ್ರೂ ಸುಮ್ನೆ ಇದ್ರೆ ನಾನು ನನ್ನ ಹೆಂಡತಿಗೆ ಮೋಸ ಮಾಡ್ದಂಗಾಗತ್ತೆ, ಇದು ದೇವ್ರು ಕೂಡ ನಮ್ಮನ್ನ ಮೆಚ್ಚಲ್ಲ, ಸೊ ನಿಮ್ಮನ್ನ ಇಲ್ಲಿಂದ ಈಗ್ಲೇ ಆಚೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅವರನ್ನ ದರ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಅವ್ರಿಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಿರಲ್ಲ, ಏನಾಯ್ತು ಏನ್ ಹೋಯ್ತು ಅಂತ ನೋಡೋದ್ರೊಳಗಡೆ ಅವರಿಬ್ಬರನ್ನ ಮನೆಯಿಂದ ಆಚೆ ಹಾಕಿರ್ತಾನೆ ದೇವ್. ನನ್ನ ಹೆಂಡತಿಗೆ ತೊಂದರೆ ಮಾಡಿರುವಂತ ನೀವು ಇಲ್ಲಿ ಇರ್ಲೇಬಾರ್ದು ಅಂತ ಹೇಳ್ಬಿಟ್ಟು ದೇವ್ ಅವರನ್ನ ಮನೆಯಿಂದ ಆಚೆ ಹಾಕಿದಾಗ ನಮ್ರತಾ ಅಂತೂ ಕಣ್ಣೀರ್ ಹಾಕ್ತಾಳೆ. ಆಗ ಅವ್ರ ಅಮ್ಮನಿಗೆ ಬೈತಾ ಇರ್ತಾಳೆ, ಎಲ್ಲ ಆಗಿರೋದು ನಿನ್ನಿಂದಾನೆ, ಸುಮ್ನಿರು ಅಂತ ನಾನು ಹೇಳಿದ್ದೆ ಅಲ್ವಾ, ಅಲ್ಲ ಏನಾದ್ರೂ ಒಂದ್ ಪ್ಲಾನ್ ಮಾಡ್ಬೇಕು ಅಂತ ಹೇಳಿದಾಗ ನನ್ನ ಹತ್ರ ಕೇಳ್ಕೊಂಡ್ ಮಾಡ್ಬೇಕು ತಾನೆ, ನಿಮ್ಮಷ್ಟಕ್ಕೆ ನೀವು ಹಾಗೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ರತಾ ಕೇಳಿದಾಗ, ಎಲ್ಲ ನಿನ್ ಜೀವನಕ್ಕೋಸ್ಕರ ನಿನ್ ಭವಿಷ್ಯಕ್ಕೋಸ್ಕರ ಮಾಡಿದ್ದು ಕಣಮ್ಮ ಅಂತ ಹೇಳ್ತಾ ಇರುವಾಗ, ಇವಾಗ ನನ್ನ ಭವಿಷ್ಯವನ್ನೇ ಹಾಳು ಮಾಡಿದ್ಯಲ್ವಾ ಅಂತ ಹೇಳ್ಬಿಟ್ಟು ನಮ್ರತಾ ತಾಯಿಗೆ ಹಿಗ್ಗ ಮುಗ್ಗ ಬೈತಾಳೆ. ಈಗ ನಾವೇನ್ ಮಾಡೋದು, ಭಿಕ್ಷೆ ಬೇಡಿ ಜೀವನ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ನಮ್ರತಾ ಕೇಳ್ತಾ ಇರ್ತಾಳೆ. ದೇವ್ ನನ್ನನ್ನ ಮನೆಯಿಂದ ಆಚೆ ಹಾಕ್ದೆ ಅಲ್ವಾ, ನನ್ನನ್ನ ಮನೆಯಿಂದ ಆಚೆ ಹಾಕ್ದಂತಹ ನಿನ್ನ ಜೀವನ ಕೂಡ ನಾನ್ ಹಾಳು ಮಾಡ್ತೀನಿ, ಹಾಗೆ ನಿನ್ನ ಹೆಂಡತಿನ ಈ ಮನೆಯಿಂದ ಆಚೆ ನೀನೇ ಹಾಕ್ಬೇಕು, ಆ ರೀತಿ ನಾನ್ ಪ್ಲಾನ್ ಅನ್ನ ಮಾಡ್ತೀನಿ, ನಿಮ್ ಸಂಸಾರ ಮಾತ್ರ ಚೆನ್ನಾಗಿರೋದಕ್ಕೆ ನಾನ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಶಾಪ ಹಾಕ್ತಾಳೆ ನಮ್ರತಾ. ಸ್ನೇಹಿತರೆ, ಇಲ್ಲಿಗೆ ಈ ಒಂದು ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ. ನಮ್ರತನ ಮನೆಯಿಂದ ಆಚೆ ಹಾಕಿರುವುದು ನಿಮ್ಗೂ ಕೂಡ ತುಂಬಾನೇ ಖುಷಿಯಾಗಿದೆ ಅನ್ನೋರು ಲೈಕ್ ಮಾಡಿ, ಹಾಗೆ ಇದೇ ರೀತಿ ಅಪ್ಡೇಟ್ ಗಾಗಿ ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.